ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಗೂಗಲ್ ಮ್ಯಾಪ್ಸ್ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಅಂಗೈಗನ್ನಡಿ. ಗೂಗಲ್ ಮ್ಯಾಪ್ಸ್ ಇಲ್ಲದೆ ಆಚೆ ಕಾಲಿಡೋಕ್ಕೂ ಆಗಲ್ಲ ಅನ್ನೋ ವಾತಾವರಣ ಇದೆ. ಭಾರತದ ಯಾವುದೇ ಮೂಲೆಗೆ, ಜಗತ್ತಲ್ಲಿ ಯಾವುದೇ ಕಡೆಗೆ ಹೋಗಬೇಕು ಅಂದರೂ ಕೂಡ ಮುಂಚಿನ ಥರ ಎಲ್ಲಿ ಬರುತ್ತೆ ಬೋರ್ಡ್ ನೋಡಬೇಕು ಏನಿಲ್ಲ. ಇವಾಗ ಕುತ್ಕೊಂತಾರೆ, ಓಕೆ ಗೂಗಲ್ ಟೇಕ್ ಮಿ ಟು ಸೋ ಆ್ಯಂಡ್ ಸೋ ಪ್ಲೇಸ್ ಅಂತ ಹೇಳಿದ್ರೆ ಮುಗಿದೋಯ್ತು. ಕರ್ಕೊಂಡು ಹೋಗಿ ಮನೆ ಮುಂದೆ ನಿಲ್ಸುತ್ತೆ. ಲೆಫ್ಟ್ ಸೈಡ್ ಬರುತ್ತೆ ನೋಡಿ ಅಥವಾ ರೈಟ್ ಸೈಡ್ ಬರುತ್ತೆ ನೋಡಿ ನಿಮ್ಮ ಲೊಕೇಶನ್, ನೀವು ಅರೈವ್ ಆಗಿದ್ದೀರಿ ಅಂತ ಕೂಡ ಹೇಳುತ್ತೆ. ಜೊತೆಗೆ ದಾರಿಯಲ್ಲಿ ಪೆಟ್ರೋಲ್ ಬಂಕ್ ಹುಡ್ಕೋದ್ರಿಂದ ಹಿಡಿದು ಎಲ್ಲಿ ಟ್ರಾಫಿಕ್ ಕಮ್ಮಿ ಇದೆ, ಯಾವ ರೋಡ್ ಚೆನ್ನಾಗಿದೆ, ರೋಡಲ್ಲಿ ಏನಾದರೂ ಸ್ಟಾಲ್ ಆಗಿರೋ ನಿಂತು ಹೋಗಿರೋ ವೆಹಿಕಲ್ ಇದೆಯಾ, ಕೊಲಿಷನ್ ಅಪಘಾತ ಏನಾದರೂ ಆಗಿದೆಯಾ, ಎಲ್ಲದೂ ಗೂಗಲ್ ಮ್ಯಾಪ್ಸ್ನಲ್ಲಿ ಬರ್ತಾನೆ ಇರುತ್ತೆ. ಜಗತ್ತಿನ ಪ್ರತಿಯೊಂದು ರೋಡನ್ನು ಫೋಟೋ ವಿಡಿಯೋ ಸಮೇತ ತೋರಿಸ್ತಾರೆ. ಜಗತ್ತಲ್ಲಿ 200 ಕೋಟಿಗಿಂತ ಹೆಚ್ಚಿನ ಜನ ಇದನ್ನು ಬಳಸ್ತಾರೆ. ಹಾಗಿದ್ರೆ ಈ ಗೂಗಲ್ ಮ್ಯಾಪ್ಸ್ ಹೇಗೆ ಇದನ್ನು ತಯಾರು ಮಾಡಿದ ಹೇಗೆ? ಒಂದೇ ಆ್ಯಪ್ನಲ್ಲಿ ಇಂಚಿಂಚು ರೋಡಿನ ಮಾಹಿತಿ, ಇಡೀ ಜಗತ್ತಿನ ಇಂಚಿಂಚನ್ನು ಒಂದು ಆ್ಯಪ್ನಲ್ಲಿ ಸೇರಿಸಿರೋದು ಹೇಗೆ? ಇದನ್ನೆಲ್ಲ ಯಾರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ? ಗೂಗಲ್ ಮ್ಯಾಪ್ಸ್ ದುಡ್ಡು ಹೇಗೆ ಸಂಪಾದನೆ ಮಾಡುತ್ತೆ? ನಮಗೆ ಯೂಸ್ ಮಾಡೋಕ್ಕಂತ ನಾವೇನು ದುಡ್ಡು ಕೊಡ್ತಿಲ್ವಲ್ಲ, ಮತ್ತು ಅವ್ರಿಗೆ ಲಾಭ ಏನು? ಇಷ್ಟೆಲ್ಲ ಪುಕ್ಸಟ ಸರ್ವಿಸ್ ಕೊಟ್ಟು ಎಷ್ಟು ಸಂಪಾದನೆ ಮಾಡ್ತಾರೆ? ಮ್ಯಾಪ್ಸ್ನಲ್ಲಿ ಈಗ AI ಯಾವ ರೀತಿ ಬಳಕೆ ಆಗ್ತಿದೆ ಎಲ್ಲವನ್ನ ಈ ರೋಚಕ ವರದಿಯನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಗೂಗಲ್ ಮ್ಯಾಪ್ಸ್ ಹುಟ್ಟು ಸ್ನೇಹಿತರೆ, ಒಂದು ಕಾಲದಲ್ಲಿ ಪೇಪರ್ ಮೇಲೆ ಪ್ರಿಂಟ್ ಆಗಿರೋ ಮ್ಯಾಪ್ ಹಿಡ್ಕೊಂಡು ಜನ ದೇಶ ಸುತ್ತಾ ಇದ್ರು. ಅಂತ ಮ್ಯಾಪ್ ಹಿಡ್ಕೊಂಡೆ ನಿಧಿ ಹುಡ್ಕೋಕ್ ಹೋಗಿ ಪ್ರಾಣಿಗಳ ಬಾಯಿಗೂ ಬಲಿಯಾಗಿದ್ದಾರೆ. ನಂತರ ಸ್ಯಾಟಲೈಟ್ ಟೆಕ್ನಾಲಜಿ ಬಂದ ಮೇಲೆ GPS ಯೂನಿಟ್ಗಳು ಬಂದವು. ಡೆವಲಪ್ ಕಂಟ್ರೀಸ್ ಕಾರ್ಸ್ ಅಲ್ಲಿ ಮೊದಲುಗಳನ್ನ ಬಳಕೆ ಮಾಡಲಾಗ್ತಿತ್ತು. ನಂತರ 2005ರಲ್ಲಿ ಗೂಗಲ್ ಮ್ಯಾಪ್ಸ್ ಬಂತು. 2003ರಲ್ಲೇ ಡೆನ್ಮಾರ್ಕ್ನ ರಾಸ್ಮುಸೆನ್ ಬ್ರದರ್ಸ್ ಹಾಗೂ ಅವರ ಸ್ನೇಹಿತರು ಒಂದು C++ ಪ್ರೋಗ್ರಾಮ್ ಆಗಿ ಗೂಗಲ್ ಮ್ಯಾಪ್ಸ್ ನ ತಯಾರಿಸಿದ್ರು. ಆಗಿನ್ನು ಗೂಗಲ್ ಮ್ಯಾಪ್ಸ್ ಅನ್ನೋ ಹೆಸರಿರಲಿಲ್ಲ. ವೇರ್2 ಟೆಕ್ನಾಲಜೀಸ್ ಅನ್ನೋ ಕಂಪನಿ ಹೆಸರಲ್ಲಿ ರಾಸ್ಮುಸೆನ್ ಬ್ರದರ್ಸ್ ಈ ಪ್ರೋಗ್ರಾಮ್ ರೆಡಿ ಮಾಡಿದ್ರು. 2004ರಲ್ಲಿ ಗೂಗಲ್ ಈ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತು. ಅದೇ ಟೈಮ್ನಲ್ಲಿ ಗೂಗಲ್ ಕೀ ಹೋಲ್ ಅನ್ನೋ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತು. ಆ ಕೀ ಹೋಲೇ ಈಗ ಗೂಗಲ್ ಅರ್ತ್ ಆಗಿರೋದು. ಕೀ ಹೋಲ್ ನಲ್ಲಿದ್ದ ಒಂದಷ್ಟು ಟೆಕ್ನಾಲಜಿಯನ್ನ ವೇರ್2 ಕಂಪನಿಯ C++ ಪ್ರೋಗ್ರಾಮ್ಗೆ ಸೇರಿಸಿ 2005ರಲ್ಲಿ ಗೂಗಲ್ ಮ್ಯಾಪ್ಸ್ ಅನ್ನ ಲಾಂಚ್ ಮಾಡಿತು ಗೂಗಲ್. 20 ವರ್ಷಗಳಿಂದ ಜಗತ್ತಿನ ಮ್ಯಾಪಿಂಗ್. ಸ್ನೇಹಿತರೆ, ಈಗ ನೀವು ಗೂಗಲ್ ಮ್ಯಾಪ್ಸ್ ನಲ್ಲಿ ಸ್ಟ್ರೀಟ್ ವ್ಯೂ ಬಳಸಿರಬಹುದು. ಆಲ್ಮೋಸ್ಟ್ ಎಲ್ಲ ಮೇನ್ ರೋಡ್ಗಳ ಸ್ಟ್ರೀಟ್ ವ್ಯೂ ಮೊಬೈಲ್ ನಲ್ಲೇ ಸಿಕ್ಬಿಡುತ್ತೆ. ರೋಡ್ ನಲ್ಲಿರೋ ಗಿಡ, ಮರ, ಅಂಗಡಿ, ಲೈಟ್ ಕಂಬ, ಅಷ್ಟೇ ಯಾಕೆ ರಸ್ತೆ ಗುಂಡಿಗಳನ್ನ ಕೂಡ ನೋಡಬಹುದು. ಇದು ಸಾಧ್ಯ ಆಗಿದ್ದು ನಿರಂತರ 20 ವರ್ಷಗಳ ಡೇಟಾ ಕಲೆಕ್ಷನ್ ನಿಂದ. 2005ರಿಂದಲೇ ಗೂಗಲ್ ದೊಡ್ಡ ದೊಡ್ಡ ಕ್ಯಾಮೆರಾ ಸಿಸ್ಟಮ್ ಗಳನ್ನ ವ್ಯಾನ್ ಮೇಲೆ ಜೋಡಿಸಿ ಪ್ರತಿಯೊಂದು ರಸ್ತೆಯ ಫೋಟೋ ತೆಗೆಯೋಕೆ ಶುರು ಮಾಡಿತು. ಈ ವ್ಯಾನ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆರಂಭದಲ್ಲಿ ಗೂಗಲ್ ಇವುಗಳನ್ನು ಬಳಸಿ ಡೇಟಾ ಕಲೆಕ್ಟ್ ಮಾಡ್ತಾ ಇತ್ತು. ಜೊತೆಗೆ ಸ್ಯಾಟಲೈಟ್ ಇಮೇಜಸ್, ಏರಿಯಲ್ ಫೋಟೋಸ್ ಅಂದ್ರೆ ಡ್ರೋನ್ಗಳ ಮೂಲಕ ತೆಗೆದ ಫೋಟೋ, ಸಾವಿರಾರು ಥರ್ಡ್ ಪಾರ್ಟಿ ಸೋರ್ಸಸ್, ಹಾಗೆ ಎಲ್ಲ ದೇಶಗಳ ಸರ್ಕಾರಗಳು ಕೊಡೋ ಇನ್ಫಾರ್ಮೇಶನ್, ಜೊತೆಗೆ ನೇರವಾಗಿ ಗೂಗಲ್ ಮ್ಯಾಪ್ ಬಳಕೆದಾರರಿಂದ ಸಿಗೋ ಡೇಟಾದಿಂದ ಮ್ಯಾಪ್ ಅಪ್ಡೇಟ್ ಮಾಡೋಕೆ ಶುರು ಮಾಡಿತು. ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಗೂಗಲ್ ಮ್ಯಾಪ್ಗೆ ಪ್ರತಿದಿನ ಬರೋಬ್ಬರಿ 10 ಕೋಟಿ ಅಪ್ಡೇಟ್ಸ್ ಬರ್ತಾ ಇದೆ. ಅಂದ್ರೆ ಅಷ್ಟು ಡೇಟಾ ಸೇರ್ಕೊಳ್ತಿದೆ. ನೀವು ಕೂಡ ಗೂಗಲ್ ಮ್ಯಾಪ್ಸ್ಗೆ ಡೇಟಾ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ವರದಿ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಭಾರತದ ಎನರ್ಜಿ ಸೆಕ್ಟರ್ ಮೇಲೆ ಹೂಡಿಕೆಗೆ ಅವಕಾಶ ಮಾಡುತ್ತಿರೋ ಬ್ಯಾಂಕ್ ಆಫ್ ಬರೋಡಾ BNP ಪಾರಿಬಾಸ್ ಎನರ್ಜಿ ಅಪಾರ್ಚುನಿಟೀಸ್ ಫಂಡ್ ಬಗ್ಗೆ ನಾವು ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದೊಂದು ವಿಶಿಷ್ಟ ಮ್ಯೂಚುವಲ್ ಫಂಡ್. ಸ್ನೇಹಿತರೆ, ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಇಂಧನ ಬಳಕೆ, ಅದರಲ್ಲೂ ಕೂಡ ವಿದ್ಯುತ್ ಬಳಕೆ ಜಾಸ್ತಿ ಆಗ್ತಿದೆ. ಯಾವುದೇ ಡೆವಲಪಿಂಗ್ ಎಕಾನಮಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿನೇ ಆಗ್ತಿರುತ್ತೆ. ಅದರಲ್ಲೂ ಭಾರತ ಅತ್ಯಂತ ವೇಗವಾಗಿ ಡೆವಲಪ್ ಆಗ್ತಿರೋ ಮೇಜರ್ ಎಕಾನಮಿ. ಜೊತೆಗೆ ಸೋಲಾರ್ ರೀತಿ ರಿನ್ಯೂವಬಲ್ ಎನರ್ಜಿಗೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸರ್ಕಾರ ಕೂಡ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ. ಸೊ ನಿಮಗೇನಾದ್ರೂ ಭಾರತದ ಈ ಗ್ರೋಯಿಂಗ್ ಎನರ್ಜಿ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡೋಕೆ ಆಸಕ್ತಿ ಇದ್ರೆ ಈ ಮ್ಯೂಚುವಲ್ ಫಂಡ್ ನಿಮಗೆ ಉತ್ತಮ ಆಯ್ಕೆ ಆಗಬಹುದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ನಿಫ್ಟಿ 500 TRI ಇಂಡೆಕ್ಸ್ ರಿಟರ್ನ್ಸ್ ಗಿಂತ ನಿಫ್ಟಿ ಎನರ್ಜಿ ಇಂಡೆಕ್ಸ್ ನ ರಿಟರ್ನ್ಸ್ ಐತಿಹಾಸಿಕವಾಗಿ ಜಾಸ್ತಿ ಇದೆ. ಅಂದ್ರೆ ಬ್ರಾಡ್ ಮಾರ್ಕೆಟ್ ಅನ್ನ ಔಟ್ ಪರ್ಫಾರ್ಮ್ ಮಾಡಿದೆ. ಜೊತೆಗೆ ಭಾರತದಲ್ಲಿ ಮುಂದಿನ 2 ದಶಕಗಳಲ್ಲಿ ಮಿಡಲ್ ಕ್ಲಾಸ್ ಜನರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಎನರ್ಜಿ ಡಿಮಾಂಡ್, ಆ ಮೂಲಕ ಎನರ್ಜಿ ಸೆಕ್ಟರ್ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಹೆಚ್ಚಾಗೋ ನಿರೀಕ್ಷೆ ಇದೆ. ಸೊ ಆಯಿಲ್ ರಿಫೈನಿಂಗ್, ಮೈನಿಂಗ್ ಹಾಗೂ ಆಯಿಲ್ ಎಕ್ಸ್ಪ್ಲೋರೇಷನ್ ಕಂಪನಿಗಳು, ಆಯಿಲ್ ಮಾರ್ಕೆಟಿಂಗ್, ಪವರ್ ಟ್ರಾನ್ಸ್ಮಿಷನ್ ಕಂಪನಿಗಳ ಮೇಲೆ ಹಾಗೆ ರಿನ್ಯೂವಬಲ್ ಎನರ್ಜಿ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋಕೆ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಬ್ಯಾಂಕ್ ಆಫ್ ಬರೋಡಾ BNP ಪಾರಿಬಾಸ್ ಎನರ್ಜಿ ಅಪಾರ್ಚುನಿಟೀಸ್ ಫಂಡ್ ಅನ್ನ ಚೆಕ್ ಮಾಡಬಹುದು. ಸಬ್ಸ್ಕ್ರೈಬ್ ಕೂಡ ಆಗಬಹುದು ಈ NFO ಪೀರಿಯಡ್ ನಲ್ಲಿ. ಸ್ನೇಹಿತರೆ, ಭಾರತ ಸರ್ಕಾರ ಕೂಡ ಎನರ್ಜಿ ಸೆಕ್ಟರ್ ಮೇಲೆ, ಅದು ಕೂಡ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಮೇಲೆ
ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾ ಇದೆ. ಆ ಕ್ಷೇತ್ರವನ್ನ ದೊಡ್ಡದಾಗಿ ಬೆಳೆಸೋಕೆ ಸರ್ಕಾರ ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಹಾಗಾಗಿ ಎನರ್ಜಿ ಸೆಕ್ಟರ್ನ ಗ್ರೋತ್ನೊಂದಿಗೆ ನಿಮಗೂ ಕೂಡ ನಿಮ್ಮ ಹೂಡಿಕೆಯನ್ನ ಗ್ರೋ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ಈ ಥಿಮ್ಯಾಟಿಕ್ ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡಬಹುದು. ₹1,000 ನೀವು ಈ ಇಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನ ಆರಂಭ ಮಾಡಬಹುದು. SIP ಕೂಡ ಮಾಡ್ಕೋಬಹುದು. ಅಗೇನ್ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 50 ಕೋಟಿ ಜನರಿಂದ ಡೇಟಾ. ಎಸ್ ಸ್ನೇಹಿತರೆ, ಗೂಗಲ್ ಮ್ಯಾಪ್ಸ್ಗೆ ದಿನಕ್ಕೆ 10 ಕೋಟಿ ಅಪ್ಡೇಟ್ಸ್ ಬರ್ತಿರೋದಕ್ಕೆ ಕಾರಣ 50 ಕೋಟಿಗಿಂತ ಹೆಚ್ಚು ಜನರಿಂದ ಅಪ್ಡೇಟ್ ಸಿಗ್ತಾ ಇರೋದು. ನೀವು ಮ್ಯಾಪ್ ಆನ್ ಮಾಡಿಕೊಂಡು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಎಷ್ಟು ಗಂಟೆಗೆ ಜರ್ನಿ ಮಾಡಿದ್ದೀರಾ ಅನ್ನೋ ಆಧಾರದ ಮೇಲೆ ಆ ರೋಡ್ನಲ್ಲಿ ಟ್ರಾಫಿಕ್ ಎಷ್ಟಿದೆ ಅನ್ನೋ ರಿಯಲ್ ಟೈಮ್ ಡೇಟಾ ಗೂಗಲ್ಗೆ ಸಿಗುತ್ತೆ. ನಿಮ್ಮ ಹಾಗೆ ಕೋಟ್ಯಂತರ ಜನ ಲಕ್ಷಾಂತರ ರಸ್ತೆಗಳ ಮೇಲೆ ಮ್ಯಾಪ್ ಬಳಸೋದ್ರಿಂದ ಪ್ರತಿ ಕ್ಷಣ ಎಲ್ಲ ರಸ್ತೆಗಳ ಟ್ರಾಫಿಕ್ ಡೇಟಾ ಸಿಗ್ತಿರುತ್ತೆ. ಅದರೊಂದಿಗೆ ನೀವು ಇನ್ಸ್ಟಾ ಸ್ಟೋರಿಯಲ್ಲಿ ಲೊಕೇಶನ್ ಟ್ಯಾಗ್ ಮಾಡೋದು, ಯಾವುದೇ ಲೊಕೇಶನ್ಗೆ 4 ಸ್ಟಾರ್ 5 ಸ್ಟಾರ್ ಕೊಟ್ಟು ರಿವ್ಯೂ ಮಾಡೋದು, ಇವುಗಳಿಂದಲೂ ಕೂಡ ಗೂಗಲ್ಗೆ ಡೇಟಾ ಸಿಗ್ತಿರುತ್ತೆ. ಇದರ ಜೊತೆಗೆ ಆಗಲೇ ಹೇಳಿದ ಸ್ಟ್ರೀಟ್ ವ್ಯೂ ಕ್ಯಾಮರಾಸ್, 20 ವರ್ಷಗಳ ಹಿಂದೆ 2.25 ಕ್ವಿಂಟಾಲ್ ತೂಕದ ಕ್ಯಾಮರಾ ಸಿಸ್ಟಮ್ಗಳನ್ನು ವ್ಯಾನ್ ಮೇಲೆ ಫಿಕ್ಸ್ ಮಾಡಿಕೊಂಡು ಸ್ಟ್ರೀಟ್ ವ್ಯೂ ಎಂಪ್ಲಾಯಿಗಳು ಆ ವ್ಯಾನ್ ತಗೊಂಡು ಊರು ತುಂಬಾ ಸುತ್ತಿ ರಸ್ತೆಗಳ ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದ್ರು. ಆದ್ರೆ 2008 ಹೊತ್ತಿಗೆ 30-35 ಕೆಜಿ ತೂಕದ ಕ್ಯಾಮರಾ ಸಿಸ್ಟಮ್ ಬಂದ್ವು. ಅವುಗಳನ್ನ ಸೈಕಲ್ ನಿಂದ ಹಿಡಿದು ಸಣ್ಣ ಸಣ್ಣ ವಾಹನಗಳಿಗೆ ಮೌಂಟ್ ಮಾಡಿ ರಸ್ತೆಗಳ ಫೋಟೋ ತೆಗಿತಾ ಇದ್ರು. 2010ರಲ್ಲಿ ಈ ರೀತಿ ಗುಂಡಾಗಿರೋ ಕ್ಯಾಮರಾ ಸಿಸ್ಟಮ್ ಬಂದ್ವು. ಇವುಗಳನ್ನ ಬೆನ್ನ ಮೇಲೆ ಬ್ಯಾಕ್ ಪ್ಯಾಕ್ ರೀತಿ ಹೊತ್ಕೊಂಡು ಜಗತ್ತನ್ನ ಸೆರೆ ಹಿಡಿದ್ರು. ಅಂಡರ್ ವಾಟರ್ ಡೈವರ್ಗಳು ನೀರಲ್ಲೂ ತಗೊಂಡು ಹೋಗಿ ಸ್ಕ್ಯಾನ್ ಮಾಡಿದ್ರು. ಮರುಭೂಮಿಗಳಲ್ಲಿ ಒಂಟೆಗಳಿಗೆ ಕಟ್ಟಿ ರಸ್ತೆಗಳ ಫೋಟೋ ಹಿಡಿದ್ರು. ನಂತರ 15-20 ಕೆಜಿ ತೂಕದ ಸಿಸ್ಟಮ್ ಬಂದ್ವು. ಅವುಗಳನ್ನ ಬಳಸಿ ಬೆಟ್ಟ ಗುಡ್ಡವನ್ನೆಲ್ಲ ಕವರ್ ಮಾಡಿದ್ರು. ಈಗ ಮೊಬೈಲ್ ಕ್ಯಾಮರಾದಲ್ಲೇ ಫೋಟೋಸ್ ಅಪ್ಲೋಡ್ ಮಾಡೋಕ್ ಶುರುವಾಗಿದೆ. ಮನುಷ್ಯ ಎಲ್ಲೆಲ್ಲಿಗೆ ಹೋಗ್ಬೋದು ಅಲ್ಲೆಲ್ಲ ಸ್ಟ್ರೀಟ್ ವ್ಯೂ ಸಿಗೋ ಹಾಗೆ ಗೂಗಲ್ ಫೋಟೋಸ್ ಕಲೆಕ್ಟ್ ಮಾಡ್ತಾ ಇದೆ. ಗೂಗಲ್ ಮ್ಯಾಪ್ಸ್ ನಲ್ಲೂ AI ಸ್ಟ್ರೀಟ್ ವ್ಯೂ ಆಯ್ತು. ಈಗ ಇಮರ್ಸಿವ್ ವ್ಯೂ. ಎಮರ್ಸಿವ್ ವ್ಯೂ ಅಂದ್ರೆ ಮುಳುಗೋದು ಅಂತ ಅರ್ಥ ಸ್ನೇಹಿತರೆ. ಗೂಗಲ್ ಮ್ಯಾಪ್ ನಲ್ಲಿ ಇದುವರೆಗೆ ರಸ್ತೆ ನೋಡಬಹುದಾಗಿತ್ತು. ಈಗ ರಸ್ತೆ ಪಕ್ಕದಲ್ಲಿರೋ ರೆಸ್ಟೋರೆಂಟ್ ಒಳಗೂ ಹೋಗಿ ನೋಡೋ ಟೆಕ್ನಾಲಜಿ ಬರ್ತಾ ಇದೆ. ಒಂದು ರೀತಿ ಮ್ಯಾಪ್ ಒಳಗೆ ನಾವು ಹೋದ ಹಾಗೆ. ಗೂಗಲ್ ಈಗ ಮ್ಯಾಪ್ಸ್ ನಲ್ಲಿರೋ ನ್ಯೂರೋ ರೇಡಿಯನ್ಸ್ ಫೀಲ್ಡ್ ಅನ್ನೋ ಜನರೇಟಿವ್ AI ಬಳಸ್ತಾ ಇದೆ. ಈ AIಗೆ ಗೂಗಲ್ನವರು ಒಂದು ರೆಸ್ಟೋರೆಂಟ್ ಫೋಟೋ ಅಪ್ಲೋಡ್ ಮಾಡಿದ್ರೆ ಆ ರೆಸ್ಟೋರೆಂಟ್ನ 3D ಮಾಡೆಲ್ ಸಿಕ್ಬಿಡುತ್ತೆ. ಸೊ ನಾವು ಮನೇಲಿ ಕೂತ್ಕೊಂಡೆ 3D ಮಾಡೆಲ್ನಲ್ಲಿ ಆ ರೆಸ್ಟೋರೆಂಟ್ ಹಾಗೂ ಶೋರೂಮ್, ಶಾಪಿಂಗ್ ಮಾಲ್ ಹೇಗಿದೆ ಅಂತ ಒಳಗೆ ಹೋಗಿ ನೋಡ್ಬೋದು. ಇಷ್ಟೇ ಅಲ್ಲ, ಮ್ಯಾಪ್ಸ್ನಲ್ಲೀಗ ಜೆಮಿನೈ AI ಕೂಡ ಇಂಟಿಗ್ರೇಟ್ ಆಗಿದೆ. ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಇಂಥ ಸಿನಿಮಾ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ವಾಯ್ಸ್ ಕಮಾಂಡ್ ಕೊಟ್ಟರೆ ಲಿಸ್ಟೇ ಬಂದ್ಬಿಡುತ್ತೆ. ಅಲ್ಲದೆ ಈಗ ನೀವೇ ಬೆಂಗಳೂರಲ್ಲಿ ಒಂದು ಚೈನೀಸ್ ರೆಸ್ಟೋರೆಂಟು, ಟೀ ಸ್ಟಾಲ್ನೋ, EV ಚಾರ್ಜಿಂಗ್ ಸ್ಟೇಷನ್ನೋ ಸೆಟಪ್ ಮಾಡೋ ಪ್ಲಾನ್ನಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಆಗ ಎಲ್ಲಿ ಚೈನೀಸ್ ರೆಸ್ಟೋರೆಂಟ್ ವರ್ಕ್ ಆಗ್ಬೋದು, ಚಾರ್ಜಿಂಗ್ ಸ್ಟೇಷನ್ಗೆ ಒಳ್ಳೆ ಜಾಗ ಯಾವುದು ಅಂತ ಮ್ಯಾಪ್ಸಲ್ಲೇ ಸ್ಟಡಿ ಮಾಡಿ ನೀವು ತಿಳ್ಕೊಬೋದು, ಸಜೆಷನ್ ಕೇಳ್ಬೋದು. ಅಲ್ಲಿನ ಜನಸಂಖ್ಯೆ, ಡಿಮಾಂಡ್ನೆಲ್ಲ ಲೆಕ್ಕಾಚಾರ ಮಾಡಿ ಸಜೆಷನ್ ಕೊಡುತ್ತೆ. ಜೊತೆಗೆ ಈಗ ರಿಯಲ್ ಟೈಮ್ನಲ್ಲಿ ಹವಾಮಾನ ಅಡಚಣೆಗಳು ಬಂದರೆ, ಉದಾಹರಣೆಗೆ 10-15 ಕಿಲೋಮೀಟರ್ ಮುಂದೆ ಜೋರು ಮಳೆ ಬಂದು ರಸ್ತೆಯಲ್ಲಿ ನೀರು ನಿಂತಿದೆ, ದಟ್ಟ ಮಂಜು ಕವಿದಿದೆ, ರೋಡೇ ಸರಿಯಾಗಿ ಕಾಣಿಸ್ತಿಲ್ಲ, ಇಂಥ ಅಪ್ಡೇಟ್ಗಳೆಲ್ಲ AI ಹೆಲ್ಪ್ನಿಂದ ರಿಯಲ್ ಟೈಮ್ನಲ್ಲಿ ಸಿಗೋಕೆ ಶುರುವಾಗಿದೆ. ಏನು, ರೋಡಲ್ಲಿ ಹೋಗುವಾಗ ಮಧ್ಯ ರಿಪೇರಿ ಕೆಲಸ ನಡೀತಿದೆ ಅಂತ ಅನ್ಕೊಳ್ಳಿ, ಅದನ್ನು ವಾಯ್ಸ್ ಕಮಾಂಡ್ ಮೂಲಕ ಹೇಳಿ ರಿಪೋರ್ಟ್ ಮಾಡ್ಬೋದು. ಸೊ ರಿಯಲ್ ಟೈಮ್ನಲ್ಲಿ ಡೇಟಾ ಅಪ್ಡೇಟ್ ಆಗಿ ಉಳಿದವರಿಗೆ ಮ್ಯಾಪ್ ಬೇರೆ ದಾರಿ ತೋರಿಸುತ್ತೆ ಹಿಂದೆ ಬರ್ತಿರೋರಿಗೆ. ಅಲ್ಲದೆ ಯಾವುದೋ ಒಂದು ಲೊಕೇಶನ್ಗೆ 5,000 ರಿವ್ಯೂ ಇದೆ ಅಂತ ಅನ್ಕೊಳ್ಳಿ, ಅಷ್ಟೆಲ್ಲ ಓದೋಕೆ ಟೈಮ್ ಇಲ್ಲ ಅಂದರೆ ಜೆಮಿನೈ ಅದನ್ನೆಲ್ಲ ಸಮರೈಸ್ ಮಾಡಿ 2 ಲೈನಲ್ಲಿ ಅಷ್ಟು ಜನರ ಓವರಾಲ್ ರಿವ್ಯೂನ ಒಂದು ಸಾರಾಂಶ ಏನು, ಪಾಸಿಟಿವಾ ನೆಗೆಟಿವಾ, ಅದನ್ನು ಒಂದು 2-3 ಲೈನಲ್ಲೇ ಸಮರಿ ಮಾಡಿಕೊಟ್ಬಿಡುತ್ತೆ. ಗೂಗಲ್ ಮ್ಯಾಪ್ಸ್ಗೆ ಹಣ ಹೇಗೆ ಬರುತ್ತೆ? ಆಗಲೇ ಹೇಳಿದ ಹಾಗೆ ಗೂಗಲ್ ಮ್ಯಾಪ್ಸ್ಗೆ 200 ಕೋಟಿ ಯೂಸರ್ಸ್ ಇದ್ದಾರೆ. ಮಂತ್ಲಿ ಯೂಸರ್ಸ್, ತಿಂಗಳಿಗೆ ಒಂದ್ಸಲಿಯಾದರೂ ಕೂಡ 200 ಕೋಟಿ ಜನ ಮ್ಯಾಪ್ಸ್ ಬಳಸ್ತಾರೆ. ಆಪಲ್ ಮ್ಯಾಪ್ಸ್ಗಿಂತಲೂ ಹೆಚ್ಚು ಜನ ಬಳಸ್ತಾರೆ. ಆದರೆ ಗೂಗಲ್ ಕಂಪನಿ ಮ್ಯಾಪ್ಸ್ಗೆ ಎಷ್ಟು ಖರ್ಚು ಮಾಡುತ್ತೆ, ಹಣ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ರಿವೀಲ್ ಮಾಡಿಲ್ಲ. ಗೂಗಲ್ ಪೋಷಕ ಕಂಪನಿ ಆಲ್ಫಾಬೆಟ್ ಅವರ ಅರ್ನಿಂಗ್ ರಿಪೋರ್ಟ್ನಲ್ಲಿ ಗೂಗಲ್ ಸರ್ಚ್, ಯೂಟ್ಯೂಬ್ ಮುಂತಾದ ಸರ್ವಿಸ್ಗಳ ಅರ್ನಿಂಗ್ ಜೊತೆಗೆ ಮ್ಯಾಪ್ಸ್ ಆದಾಯವನ್ನು ಕೂಡ ಮರ್ಜ್ ಮಾಡಿ ಕೊಟ್ಟಿರುತ್ತೆ. ಆದರೆ 2019ರ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಪ್ರಕಾರ 2013ರಲ್ಲಿ ಗೂಗಲ್ ಮ್ಯಾಪ್ಸ್ $2.95 ಬಿಲಿಯನ್ ದುಡ್ಡು ಗಳಿಸಿತ್ತು. ಜೊತೆಗೆ 2023ರ ಹೊತ್ತಿಗೆ $11 ಬಿಲಿಯನ್ ಅಂದರೆ ಆಲ್ಮೋಸ್ಟ್ 92,000 ಕೋಟಿ ರೂಪಾಯಿ, ನಿಯರ್ಲಿ 1 ಲಕ್ಷ ಕೋಟಿ ರೂಪಾಯಿ ಹತ್ತಿರ ಗಳಿಸುತ್ತೆ ಅಂತ ಅಂದಾಜು ಮಾಡಿತ್ತು. ಈಗ 2025 ಇನ್ನೂ ಜಾಸ್ತಿನೇ ಆಗಿರುತ್ತೆ. ಮ್ಯಾಪ್ಸ್ಗೆ ಹೆಚ್ಚು ಆದಾಯ ಬರೋದು ಅಡ್ವರ್ಟೈಸ್ಮೆಂಟ್ಸ್ ಇಂದ. ಮ್ಯಾಪ್ಸ್ನಲ್ಲಿ ಏನೋ ಅಡ್ವರ್ಟೈಸ್ ಬರಲ್ವಲ್ಲ ಹೆಂಗೆ ಅಂತ ನೀವು ಕೇಳ್ಬೋದು. ಆದರೆ ಮ್ಯಾಪ್ಸ್ನಲ್ಲಿ ನೀವು ರೆಸ್ಟೋರೆಂಟ್ ಹುಡುಕಿದಾಗ ಮೊದಲು ಹೈಲೈಟ್ ಆಗಿ ಕಾಣಿಸೋ ರೆಸ್ಟೋರೆಂಟ್ಗಳು, ಅದಕ್ಕಾಗಿ ಗೂಗಲ್ ಮ್ಯಾಪ್ಸ್ಗೆ ದುಡ್ಡು ಕೊಟ್ಟು ಕೂಡ ಮಾಡಿಸ್ಕೋಬಹುದು. ಅದು ಸ್ಪಾನ್ಸರ್ಡ್ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಇಲ್ಲಾಂದ್ರೆ ನೀವು ಟಾಪ್ ರೆಸ್ಟೋರೆಂಟ್ಸೇ ಬೇಕು, ತುಂಬಾ ಜನ ರಿವ್ಯೂ
ರಿವ್ಯೂ ಕೊಟ್ಟಿರೋ ಸ್ಟಾರ್ಸ್ ಜಾಸ್ತಿ ಇರೋ ರೆಸ್ಟೋರೆಂಟ್ಸೇ ಬೇಕು ಅಂದರೆ ನೀವು ಫಿಲ್ಟರ್ ಅಪ್ಲೈ ಮಾಡಿದ್ರೆ ಜೆನ್ಯೂನ್ ಆಗಿರೋದು ಹೈಯೆಸ್ಟ್ ರೇಟಿಂಗ್ ಇರೋದು ಕೂಡ ಮೇಲಕ್ಕೆ ಬಂದ್ಬಿಡುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆದರೆ ಒಂದು ಫರ್ನಿಚರ್ ಶಾಪ್ ಆಗಲಿ, ಜ್ಯುವೆಲ್ರಿ ಶಾಪ್ ಆಗಲಿ, ಹೋಟೆಲ್ಸ್, ಇವರೆಲ್ಲರೂ ಕೂಡ ಮ್ಯಾಪ್ಸ್ಗೆ ಹಣ ಕೊಟ್ಟು ಯಾರಾದರೂ ಸರ್ಚ್ ಮಾಡಿದಾಗ ನಮ್ದನ್ನು ಕೂಡ ಸ್ವಲ್ಪ ಮೇಲಕ್ಕೆ ತೋರಿಸಿ ಅಂತ ದುಡ್ಡು ಕೊಡ್ಬೋದು ಮ್ಯಾಪ್ಸ್ಗೆ. ಜೊತೆಗೆ ಸೋಲಾರ್ ಕಂಪನಿಗಳಿಗೂ ಮ್ಯಾಪ್ಸ್ ತನ್ನ ಡೇಟಾ ಮಾರುತ್ತೆ. ಯಾಕಂದ್ರೆ ಮ್ಯಾಪ್ಸ್ನಲ್ಲಿ ಯಾರ ಮನೆ ಮೇಲೆ ಸೋಲಾರ್ ಹಾಕಬಹುದು, ಎಲ್ಲಿ ಸೋಲಾರ್ಗೆ ಡಿಮಾಂಡ್ ಇದೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಕರೆಕ್ಟಾಗಿ ಬಿಸಿಲು ಬೀಳೋ ಜಾಗ, ನೀಟಾಗಿ ಸನ್ಲೈಟ್ ಡೈರೆಕ್ಟಾಗಿ ಮನೆ ಬೀಳೋ ಏರಿಯಾಗಳು ಯಾವ್ಯಾವುದು ಅದೆಲ್ಲ ಗೊತ್ತಿರುತ್ತೆ. ವರ್ಷವಿಡೀ ಬಿಸಿಲಿರೋ ಜಾಗ ಯಾವುದು ಅದೆಲ್ಲ ಕರೆಕ್ಟಾಗಿ ಡೇಟಾ ಇರುತ್ತೆ. ಹಾಗೆ ಡಾಮಿನೋಸ್, ಊಬರ್ನಂಥ ಫುಡ್ ಡೆಲಿವರಿ, ರೈಡಿಂಗ್ ಆ್ಯಪ್ಗಳು, ರಿಯಲ್ ಎಸ್ಟೇಟ್ ಕಂಪನಿಗಳಿಗೂ ಕೂಡ ಗೂಗಲ್ ಮ್ಯಾಪ್ಸ್ ಆಕ್ಸೆಸ್ ಇರುತ್ತೆ. ಅದಕ್ಕೂ ಕೂಡ ಚಾರ್ಜ್ ಮಾಡುತ್ತೆ. ಜೊತೆಗೆ ಎಲ್ಲ ಕಾರ್ಗಳಲ್ಲೂ ಕೂಡ ಆಂಡ್ರಾಯ್ಡ್ ಆಟೋ ಫೀಚರ್ ಇರೋದು ನೀವು ನೋಡಿರ್ತೀರಾ. ಈ ಕಾರ್ ಕಂಪನಿಗಳು ಗೂಗಲ್ಗೆ ದುಡ್ಡು ಕೊಡ್ತಾರೆ ಅದಕ್ಕೆ. ಜೊತೆಗೆ ಫ್ಯೂಚರ್ನಲ್ಲಿ ಬರೋ ಆಟೋನಮಸ್ ಕಾರ್ಗಳು, ರೋಬೋ ಟ್ಯಾಕ್ಸಿಗಳಿಗೂ ಕೂಡ ಗೂಗಲ್ ಮ್ಯಾಪ್ಸ್ ಬೇಕೇ ಬೇಕು. ಅವು ಕೆಲಸ ಮಾಡೋದೇ ಗೂಗಲ್ ಮ್ಯಾಪ್ಸ್ ಡೇಟಾ ಆಧರಿಸಿ. ಖುದ್ದು ಆಲ್ಫಾಬೆಟ್ ವೇಮೋ ಅನ್ನೋ ರೋಬೋ ಟ್ಯಾಕ್ಸಿ ಆಪರೇಟ್ ಮಾಡೋಕ್ಕೂ ಶುರು ಮಾಡಿ ಹೋಗಿರೋದು ನಿಮಗೆ ಗೊತ್ತಿರ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಾವು ಪ್ರತಿದಿನ ಬಳಸೋ ಗೂಗಲ್ ಮ್ಯಾಪ್ಸ್. ನೇರವಾಗಿ ಬಳಸ್ತೀವಿ, ಇಲ್ಲಾಂದರೆ ಊಬರಲ್ಲೋ ಅಥವಾ ನಮ್ಮ ಯಾತ್ರಿಲೋ ಅಥವಾ ಓಲಾದಲ್ಲೋ ಹೋಗಬೇಕಾದ್ರೆ ಅಲ್ಲೂ ಕೂಡ ಗೂಗಲ್ ಮ್ಯಾಪ್ಸ್ ಯೂಸ್ ಆಗುತ್ತೆ. ಡ್ರೈವರ್ಸ್ ಆದರೂ ಹಾಕೊಂಡಿರ್ತಾರೆ. ಜೊತೆಗೆ ನೀವು ಆನ್ಲೈನಲ್ಲಿ ಏನಾದ್ರು ಆರ್ಡರ್ ಮಾಡೋರು ಕೂಡ ಡೆಲಿವರಿಗೆ ಬರೋರು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಇಂಥ ಗೂಗಲ್ ಮ್ಯಾಪ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ ಈ ಮಾಹಿತಿಯನ್ನು. ಜೊತೆಗೆ mastmagga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ. ಸ್ನೇಹಿತರೆ, ಹಾಗೆ ಮತ್ತೊಮ್ಮೆ ನಿಮಗೆ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಬರೋಡಾ BNP ಪಾರಿಬಾಸ್ ಎನರ್ಜಿ ಅಪಾರ್ಚುನಿಟೀಸ್ ಫಂಡ್, ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಕೂಡ ₹1,000 SIP ಆರಂಭ ಮಾಡಬಹುದು. ಎನರ್ಜಿ ಸೆಕ್ಟರ್, ಗ್ರೋಯಿಂಗ್ ಸೆಕ್ಟರ್ನೊಂದಿಗೆ ನಿಮ್ಮ ಹೂಡಿಕೆಯನ್ನು ಕೂಡ ಗ್ರೋ ಮಾಡೋಕೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ಚೆಕ್ ಮಾಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.